ಕಾಮನ ಸುಟ್ಟ ಬೋಳ್ಯಾಶಂಕರ್ ಆಗಿ ತಿರುಗಾಡಿದ. ಇದು ಎಲ್ಲರಿಗೂ ಗುರುತಿದ್ದಿರ್ತಕ್ಕಂಥ ವಿಷಯ. ಹೌದಲ್ರಿಪ್ಪ. ಇದು ಶಿವರಾತ್ರಿ ಆದ್ಮೇಲೆ ಮುಂದಿನ ಹುಣ್ಣಿಮೆಗೆ ಹೋಳಿ ಹುಣ್ಣಿಮೆ ಅಂತ ಬರ್ತದ. ಬರ್ತದಲ್ರಿಪ್ಪ. ಅವಾಗ 5 ಮನಿ ಅಥವಾ 50 ಮನಿ ಅಥವಾ 101 ಮನಿ ಅಥವಾ ಊರ ಒತ್ತಾಟಿಗೆ ಕುಲ್ಲಗಳನ್ನು ಎಬ್ಸ್ಕೊಂಡು ಬಂದು ಕಾಮನ ಹಬ್ಬ ಅಂತೇಳಿ ಕಾಮನಗ ಬೆಂಕಿ ಹಚ್ತಾರ. ಹೌದು. ಮತ್ತ ಈ ಕಾಮನ್ನ ಯಾರ, ಆ ಕಾಮನ್ನ ಯಾರ, ಹೌದು ಅನ್ನುವಂತ ಮಾತನ್ನ ಕೇಳ್ಯಾರ. ಒಳ್ಳೆ ವಿಷಯ ಇದು. ಅಣ್ಣ ಮಾತಾಡ್ಬೇಡ್ರಿ, ಯಾರು ಹಿಂದವ ಯಾರು ಮಾತಾಡ್ಬೇಡ್ರಿ ದಯವಿಟ್ಟು. ಕೈಲಾಸದಾಗಿನ ವಿಷಯ ಅಂತ ಕ್ಲಿಯರ್ ಹೇಳ್ಯಾರ ಅವರು. ಪರಮಾತ್ಮ ತನ್ನ ತ್ರಿನೇತ್ರದಿಂದ ಕಾಮನನ್ನು ಸುಟ್ಟ, ಎಷ್ಟೋ ದಿವಸ ಬೋಳ್ಯಾಶಂಕರ್ ಆಗಿ ತಿರುಗಾಡಿದ. ಹೌದು. ತದನಂತರ ಈ ಕಾಮ ಯಾರು, ಇವನಿಗೆ ಯಾಕೆ ಸುಡ್ತಾರ ಅನ್ನುವಂತಾದ 5 ದಿನ ಸೂತಕ್ಕೆ ಬರ್ತದ ಅನ್ನುವಂತ ವಿಷಯವನ್ನು ಮಾತಾಡಿದ್ರು ಅವರು. ಮಾತಾಡ್ಯಾರಲ್ರಿಪ್ಪ. ಅವ್ರಿಗೆ ಸಂಶಯಾಸ್ಪದ ಅಥವಾ ಈ ಒಂದು ಪ್ರಶ್ನೆ ಮುಖಾಂತರ ಅವ್ರಿಗೆ ಕೇಳ್ಯಾರ. ಕೇಳ್ಯಾರಲ್ರಿಪ್ಪ. ಇಲ್ಲಿ ವಿಷಯ ಮತ್ತೇನ್ರಿ, ಕೈಲಾಸದೊಳಗ ಯಾವಾಗ ಪರಮಾತ್ಮ ತ್ರಿನೇತ್ರದಿಂದ ಕಾಮನನ್ನ ಸುಟ್ಟು ಪಾರ್ವತಿ ಪರಮೇಶ್ವರನಿಗೆ ಭಕ್ತರಲ್ಲಿ ದೇವಾನ ದೇವತೆಗಳಲ್ಲಿ ಒಂದು ಮುಮುಕ್ಷತೆ ಯಾರಾಯ್ತು. ಊಟಕ್ಕೆ ಕೂತಂತ ವ್ಯಕ್ತಿ ಉಣ್ಣು ಎಡಿಮ್ಯಾಗಿಂದ ಎದ್ದು ಹೋಯ್ತಂದ್ರ ಮನುಷ್ಯನ ಮಾತು ಎಟ್ಟು ಹಲಾಳಿ ಆಗ್ತದ, ಎಟ್ಟು ಮನಸ್ಸು ಹಲಾಳಿ ಆಗ್ತದ. ಮನಸ್ಸು ಹಲಾಳಿ ಆಗುದಲ್ರಿಪ್ಪ. ಭಗವಂತ ಈ ಮಾತು ಹಿಂಗ್ಯಾಕ ಮಾಡಿದಿ. ಹೌದು. ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟ ಕಾಮನನ್ನ ಸುಟ್ಟು ಒಗದಿ. ಇದು ಹೆಂಗ ತಂದಾಗ ಆರೇನು ಮಾಡುವರು, ಯಾರಿಂದ ಏನಾಗುವುದು, ಪೂರ್ವ ಜನ್ಮದ ಕರ್ಮ ಇದು ಬೆನ್ನ ಬಿಡದಯ್ಯ. ಕರ್ಮ ಕಂಜಿ ಕಾಡಿನೊಳಗೆ ಹೊಕ್ಕರೆ, ಹುಲಿ ತಿನ್ನೋದು ಬಿಟ್ಟಿತೇನಯ್ಯ. ಹುಲಿಗಂಜಿ ಹುತ್ತಿನೊಳಗೆ ಹೊಕ್ಕರೆ, ಸರ್ಪ ಕಚ್ಚುದು ಬಿಟ್ಟಿತೇನಯ್ಯ. ಸರ್ಪ ಕಂಜಿ ಈ ಬವದೊಳಗ ಬಂದರೆ ನೀ ಮಾಡಿದ ಕರ್ಮ ನಿನ್ನ ಬೆನ್ನ ಬಿಡದಯ್ಯ. ಹೌದು. ಮಗ 2 ಹಲ್ಲು ಮಾಡ್ಕೊಂಡು ತಾನ ಬಾರಿಸಾಡಿ ಒಡಿಸಾಡಿ ಮುಂದಾಗಬೇಕತ್ತಾನ ಕರೆ ಕೆಲಸ ಆಗೋಲ್ಲ. ಎತ್ತು ಬೇರೆ ಐತಿ, ಕಾಟೆವಾಡಿ ಕುದುರೆ ಐತಿ. ಮಗನ ನಿನ್ನ ಹಲ್ಲ ಕಾಣ್ತಾವ ಹೊತ್ತೇರ್ ಕುಡ್ದ ಎಂಟ್ರಗಳೇ ಐತಿಲಿ. ನೀ ಎಲ್ಲಾರ 2 ನಡೀತೇನಲ್ಲಿ ಡಗ್ಗ ನಾವು ಬುದ್ಧಿ ಹೇಳ್ತಿ ಮಗನ ನೀ. ಹೌದು. ಯಾವ್ಯಾವ ಮೇಲ್ನಾಗ ಬಾರಿಸಿ ಶಾನೆ ಆಗಿರ್ಬೇಕ ನೀ. ಇದು ಬೇರೆ ಐತಿ ಅತ್ತ. ಹೌದು. ಅವಾಗ ಪರಮಾತ್ಮ ಪಾರ್ವತಿಯಲ್ಲಿ ವಿನಂತಿಸಿಕೊಂಡಾಗ ದೇವಾನ ದೇವತೆಗಳ ಮೊರೆಗೆ ಪರಮಾತ್ಮ ಒಂದು ಮಾತು ಹೇಳ್ದ. ಏನಂತ್ರಿಪ್ಪ? ಈ ಸಾಂಕೇತಿಕವಾಗಿ ಸಿಟ್ಟಿನೊಳಗೆ ಇಂಥದೊಂದು ಕೆಲಸ ಆಗ್ಯದ ಅಂದ್ರೆ ಇದು ಭೂಮಿ ತಲೆ ಮ್ಯಾಲ ಸೂರ್ಯ ಚಂದ್ರ ಇರುವವರೆಗೆ, ನೆಲವಂದ ಗಂಗೆ ಹರಿವರೆಗೆ, ಪಾರೊಂದು ಪೋರ್ ಇರುವವರೆಗೆ ಇದನ್ನು ಉಳಿಸ್ತೀನಿ ಅಂತ ತಿಳ್ಕೊಂಡು ಪರಮಾತ್ಮ ಕಾಮನಾಗಿ ಹುಟ್ಟಿ ಬಂದ ಪಾರ್ವತ ದೇವಿ ರತಿದೇವಿಯಾಗಿ ಹುಟ್ಟಿ ಬಂದಳು. ಇದೇ ಭೂಮಂಡಲದೊಳಗ ಹನುಮಂತ ಮಾಸ್ತರ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಬಾಯಿಲೆ ಹೇಳುದು ಅದೇ ಇರಬೇಕು, ಬುಕ್ಕಿನೊಳಗ ಅದೇ ಇರಬೇಕು, ಹೋಗಿ ನೋಡಿದ್ರು ಹಂಗೆ ಇರಬೇಕು. ಸದ್ಯ 15 ದಿವಸ ಹೋಳಿ ಉಳಿದೈತೆ. ಕಾಮಣ್ಣ ರತಿದೇವಿ ಯಾವ ಊರು, ಯಾವ ತಾಲೂಕು, ಯಾವ ಜಿಲ್ಲಾ, ಯಾರ ಮನ್ಯಾಗ ಹುಟ್ಟಿ ಬಂದ್ರೆ ತೋರ್ಸಾಕು ಗಚ್ಚಿ. ಕರ್ನಾಟಕ ರಾಜ್ಯ ಹಾವೇರಿ ಜಿಲ್ಲಾ ಹಿರೇಕೆರೂರು ತಾಲೂಕ ಕಾಮನಹಳ್ಳಿ ಊರ. ಊರ ಹೆಸರು ಕಾಮನಹಳ್ಳಿ ಊರ. ಕಾಮ ಹುಟ್ಟಿ ಬಂದ. ಹೌದು. ಒಂದ ಮಾದಿಗ ಸಮಾಜದಲ್ಲಿ ರತಿದೇವಿಯಾಗಿ ಹುಟ್ಟಿ ಬಂದಳು. ಹೌದಲ್ರಿಪ್ಪ. ಹೌದು. ತದನಂತರದಲ್ಲಿ ಕಾಮ ಚಿಕ್ಕ ವಯಸ್ಸಿನಲ್ಲಿ ಹುಡುಗಾಟಿಗೆ ಮಾಡ್ತಿದ್ದ, ಹುಂಬ ತಾಣದಿಂದ ತಿರುಗಾಡುತ್ತಿದ್ದ. ಅವನ ಹೆಸರ ಮೊದಲಿಗೆ ಕಾಮ. ಹೌದಲ್ರಿಪ್ಪ. ಹೌದು. ಹಿಂಗ ಹಿಂಡ ಗೆಳೆಯರ ಜೋಡಿ ತಿರುಗಾಡುವಂತ ಟೈಮದೊಳಗ ಯಾವಾಗ ರತಿದೇವಿ ಕೂಡಿ ರತಿದೇವಿದು ಕಾಮಂದು ಮನಸ್ಸು ಏಕಾಯ್ತು. ರತಿದೇವಿ ಮನೆಯವ್ರ ಕಡೆಯಿಂದ ಇದು ವಿಚಾರ ಗುರ್ತಾಯ್ತು. ಗುರ್ತಾದ ಮೇಲತ್ತ ಕಾಮನಿಗೆ ಹೊಡೆದು ಕೊಂದ್ರು. ಕಾಮನಿಗೆ ಹೊಡೆದು ಯಾವಾಗ ಕೊಂದ್ರು, ಕಾಮಣ್ಣ ಗೆಳೆಯರು ಊರೆಲ್ಲ ಸುತ್ತ ಹಾಯ್ದು ಕುಲ್ಲ ಕೂಡಿಸಿ ತನ್ನ ಗೆಳೆಯನ ಅಂತ್ಯ ಸಂಸ್ಕಾರ ಮಾಡಿದ್ರು. ಹೌದಲ್ರಿಪ್ಪ. ಹೌದು. ಅದೇ ಒಂದು ಕುಳ್ಳಿನ ನಡುವ ಹಸಿ ಕಟ್ಟಿಗೆ ಊರಿ ಆ ರತಿದೇವಿ ಕೊಲ್ಲೊಳಗಿದ್ದಿರ್ತಕ್ಕಂಥ ತಾಳಿ ತಂದಲ್ಲಿ ಕಟ್ತಾರ. ಈಗ ಸದ್ಯ ಈ ಭೂಮಂಡಲದೊಳಗ ಅದು ಗುರುತು ಉಳ್ದತಲ್ರಿಪ್ಪ. ಇನ್ನು 15 ದಿವಸ ಐತಿ ನೋಡಾಕ ಸಿಗ್ತೈತಿ. ಸಿಗ್ತದಲ್ರಿಪ್ಪ. ಇದು ಜನಪದ ಸಾಹಿತ್ಯ ದರ್ಶನ ಒಂದು
ಇದು ಯಾವ್ದಂದ್ರೆ ಧಾರವಾಡ ವಿಶ್ವವಿದ್ಯಾಲಯದಿಂದ 25 ಭಾಗ ಬುಕ್ಗಳು ಬಿಡುಗಡೆ ಆಗ್ಯಾವ. ಅದರ ಒಳಗೆ ಜನಪದ ಸಾಹಿತ್ಯ ದರ್ಶನ ಭಾಗ 9 ನೀ ಕೇಳಿರ್ತಕ್ಕಂಥ ಪ್ರಶ್ನೆದ ಉತ್ತರ ಇದು. ಹೌದು. ತದನಂತರ ಪ್ರತ್ಯಕ್ಷ ನೀ ನೋಡಾಕ ಹೋಗ್ಬೇಕಂತಂದ್ರ ಹಾವೇರಿ ಜಿಲ್ಲಾ ಹಿರೇಕೆರೂರು ತಾಲೂಕ BC ಪಾಟೀಲ್ ಊರು ನೋಡ್ರಿ MLA ಅವ್ರದ್ದು. ಶನಿವಾರದಾಗ BC ಪಾಟೀಲ ಮೊದಲು ಹೀರೋ ಆಗಿದ್ದ. ಹಿರೇಕೆರೂರು ತಾಲೂಕ ಕಾಮನಹಳ್ಳಿ ಒಳಗ ಇದು ಸದ್ಯ ಹುಟ್ಟಿ ಬಂದದ್ದು ನಾಡದದು. 15 ದಿನದಾಗ ಇದು ಆಗತೈತಿ. ಯಾರು ಬೇಕಾದವ್ರು ನೋಡ್ಬೋದು. ನೋಡಬಹುದು ಸದ್ದ ಹೋಗಿ ಅಲ್ಲಿ ಆದ್ರು. ನಾ ಮಾತಾಡಿದ ಸುಳ್ಳು ಎತ್ತಪ್ಪ ಅಂತಂದ್ರೆ ಯಾವಾಗ ಬೇಕಾದಾಗ ಈ ಭಾಗದಾಗ ನಾನು ಕರೆಸ್ರಿ, ನೀವು ಸುಳ್ಳು ಎತ್ತಂದ್ರೆ ನಾನು ಎಲ್ಲಿ ಬೇಕಾದಲ್ಲಿ ಹಿಡಿದು ಕುಣಿಸ್ರಿ. ಇಲ್ಲಿ ಇದು ನೋಡಾಕ ಸಿಗ್ತೈತಿ. ಇದು ಭೂಮಂಡಲದಾಗಿಂದ. ಇಲ್ಲಿ ಮ್ಯಾಗಿನ ಒಂದು ಮಾತು ಕೇಳ್ತೀನಿ. ಮತ್ತೇನ್ರಿ? ನಮ್ಮ ಕಿರಣ್ ಅಣ್ಣ ಅವ್ರು ಒಂದು ಮಾತಾಡಿದ್ರು. ಎದ್ ನಿತ್ ಯಾವುದೋ ವೇದಿಕೆ ಮ್ಯಾಗ ಎದ್ ನಿತ್ತಿಲ್ಲ. ಅವ್ರು ಇವತ್ತು ಸಿಟ್ಟು ಬಂದೈತೆ ಅವ್ರಿಗೆ. ಸಿಟ್ಟು ಮಾತ್ರ ಅವ್ರಿಗೆ. 2 ಜ್ವಾಳದ ಹೊರದಾಗಿನ ಬೀಜದ ತೆನೇನ ಕೂಡ್ಯಾವು. ಇಲ್ಲಿ ಒಂದು ಸ್ವಲ್ಪ ಏನಾರ ಪತ್ತಾರ ತಿಪ್ಪಿ ಕೆದರಬೇಕು. 1-2 ಗುಂಜಾರ ಸಿಕ್ಕೈತಿ. ಮಕ್ಕಳನ್ನ ಬಿಡಬಾರ್ದತ್ತ. ಅವ್ ಹಲ್ಲುಗಟ್ಟಿ ಹುರ್ಕೊಂಡು ಕೂತಾನ. ಕೂತ ಬಿಡ್ರಿ ಗಚ್ಚಂಗ ಕೈ ಕಟ್ಕೊಂಡು ಕೂತಾನ. ಸಂತೋಷ ಅದ. ಯಾಕಂದ್ರೆ ನೀವು ಎಲ್ಲಾರು ಒಂದು ಗುರುವಿನ ಮಕ್ಕಳಿದ್ದೀವಿ. ಯಾಕಪ್ಪ ಅಂತಂದ್ರೆ ತುಂಬಿದ ಕೊಡ ತುಳುಕಂಗಿಲ್ಲ. ಅರವಾಡ ಏನ್ ಮಾಡ್ತದಪ್ಪ ಅಂತಂದ್ರೆ ಹೊತ್ತವನರಿ ಕೆಡುತ್ತದ, ತಾಯರಿ ಬಿದ್ದು ಏನಾರ ಮಾಡ್ಕೋತದ. ಹೊತ್ತವನರಿ ಕೆಡಗೋತಲ್ಲ, ತಾಯರ ಬಿದ್ದು ಏನಾರ ಮಾಡ್ಕೋತದ. ಅದಕ್ಕ ಮೌನ ಬಂಗಾರ ಮಾತು ಬೆಳ್ಳಿ. ಮಾತು ಬೆಳ್ಳಿ. ಹೌದು. ಯಾರ ಮೌನವಾಗಿ ಇರ್ತಾರೋ ಅವ್ರು ಬಂಗಾರ ಇದ್ದಂಗ. ಯಾರು ವಡ 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 ಮಾತಾಡ್ತಾರಲ್ಲ ನಮಂಗ ಅವ್ರು ಬೆಳ್ಳಿ ಇದ್ದಂಗ. ಹೌದ್ ಹೌದ್. 2-3 ದಿನ ಆತ ಮಗನ ನಗಾನ ನಿನಗೆ ಇಂಥ ಪ್ರಸಂಗ ಬಂದೈತಿ. ಹಂಗಾಗೋದ್ರಿ ಅದು. ಇನ್ನ ಬರ್ತೈತಿ. ನಾಳೆ ಐತನ. ಇಲ್ಲಿ ವಿಷಯ ಏನಪ್ಪಾ ಅಂತಂದ್ರ ಏನ್ರಿಪ್ಪ? ರತಿದೇವಿ ಕಾಮನ ವಿಷಯ ತಾಲೂಕಾ ಜಿಲ್ಲಾ ಊರ ಹೆಸರನ್ನ ಹೇಳಿ. ಯಾವ ಪರಮಾತ್ಮ ತ್ರಿನೇತ್ರದಿಂದ ಅಂದ್ರೆ 3ನೇ ಕಣ್ಣಿನಿಂದ ಕಾಮನನ್ನು ಸುಟ್ಟಲ, ಅದು ಸದ್ಯ ಈಗ ಯಾವ ಜಾಗದೊಳಗ ನೋಡಾಕ ಸಿಗ್ತೈತಿ? ಮತ್ತ ಅಲ್ಲೇ ರೀ ಸದ್ಯ ನೋಡಾಕ ಯಾವ ಜಾಗದಾಗ ಅದು ಸಿಗ್ತೈತಿ? ಸಿಗ್ಬೇಕ್ರಲ್ಲ. ಮತ್ತ ದಕ್ಷ ಬ್ರಹ್ಮ ಯಜ್ಞ ಹೂಡಿದ ಜಾಗ ಐತಿ. ಪಾರ್ವತಿ ಪರಮೇಶ್ವರನ ಲಗ್ನ ಆದ ಜಾಗ ಐತಿ. ಜಾಗ ಐತಲ್ರಿಪ್ಪ. ಪರಮಾತ್ಮ ಒಂದು ಚೇಳ ಉಗುರಿನಿಂದ ಬ್ರಹ್ಮನ ಶಿರಾ ಹೊಡೆದ ಜಾಗ ಐತಿ. ಬ್ರಹ್ಮ ಕಪಾಲ ದೋಷ ಹೋಗಿ ಕಪಾಲ ತನ್ನ ಕೈ ಬಿಟ್ಟದ ಜಾಗ ನೋಡಾಕ ಸಿಗ್ತೈತಿ. ಸಿಗ್ತೈತ್ರಿ ಅದು. ತನ್ನ ಕಾಮ ನನ್ನ 3ನೇ ಕಣ್ಣಿನಿಂದ ಸುಟ್ಟಾನಂದ್ರ ಆ ಸುಟ್ಟದ ಜಾಗ ಇರ್ಬೇಕಲ್ಲ. ಇರ್ಬೇಕಲ್ರಿ. ಅದು ಎಲ್ಲೈತಿ? ಅದು ಎಲ್ಲೈತಿ? ಹಾದಿ ಬಿಟ್ಟ ಬ್ಯಾರೆ ಹಾದ್ಯಾಗ ಅಲ್ಲ, ಹೋಗುವಂತ ಹಾದ್ಯಾಗ ಕೇಳ್ಬೇಕು. ಹೌದು. ಮಾತಾಡಿದಂತ ಮಾತಿನೊಳಗ ಇರ್ಬೇಕು. ಅದಕ್ಕೆ ವಿಷಯ ಅಂತಾರ. ಅದಕ್ಕೆ ಮಾತಂತಾರ. ಮಾತಾರಲ್ರಿಪ್ಪ. ಆ ಕಾಮ ನನ್ನ ಸುಟ್ಟಿರ್ತಕ್ಕಂತ ಜಾಗ ಸದ್ದೆ ಏನು ಭೂಲೋಕದಾಗದೋ, ಕೈಲಾಸದಾಗದೋ, ಬ್ರಹ್ಮ ಲೋಕದಾಗದೋ, ವೈಕುಂಠದಾಗದೋ, ಏನು ಪಾತಾಳ ಲೋಕದಾಗದೋ, ಯಾವ ಜಾಗದಾಗದೋ ಆ ಜಾಗಕ್ಕೆ ಏನಂತ ಕರಿತಾರ? ಹೆಂಗ ನೋಡ 28 ಬಾಯ ಕಡೆ ನೀ ಎಲ್ಲ ಮೌನ ಬಾಗಾನ ಅಂತ ಗಪ್ ಕೂತದಕ್ರಿ. ಇದೊಂದು ಮಾತದ. ನಾಳೆ ದಯವಿಟ್ಟು ಕಿರಣನ್ನ ಬೆಳಗ್ಗೆ ಮುಂಜಾನೆ ಸಮಯದಾಗ ನನ್ನ ಜೋಡಿ ಜಗಳಾಡಬೇಗ. ಅದು ಸುಟ್ಟದ ಜಾಗ ನನಗೆ ಗುರ್ತಿಲ್ಲ. ಮೊದಲ ನಂದು ವಾದ. ಹೌದು. ಅವ ಎಲ್ಲಿ ವಿಷಯ ಮಾತಾಡ್ಯಾನ ಅವಾಗೆಲ್ಲ ಗುರ್ತಿರ್ತೈತಿ ಅನ್ನೋ ಸಂಬಂಧ ನಾ ಕೇಳತ್ತೀನಿ. ಅದು ಅವ ಉತ್ತರ ನನ್ನ ಕಡೆ ಇಲ್ಲ ಅನ್ನಂದ್ರೆ ನನ್ನ ಕಡೆ ಇಲ್ಲ, ನನ್ನ ಕಡೆ ಬರಬೇಡ್ರಿ. ಬಂದ್ರೆ ಹೇಳು, ಬರ್ಲಿಲ್ಲ ಅಂದ್ರೆ ಬಿಡು. 100 ರೂಪಾಯಿ ಕೊಟ್ಟು ಕಣ್ಣಾಗ ಮಣ್ಣಗೆ ಯಾಕೆ ಬಂದ ನಮ್ಮ ಅಣ್ಣ? ಪಾಳ್ಯಕ್ಕೆ 100 ಬರ್ಬೇಕು. ಇದು ಅಂಟಂಕಿ ಅವಾರ ಹೆಂಗದ ಹೆಂಗ್ರಿ ಕಾಕ? ಹೌದಿಲ್ಲ ವಿಷಯ. ಇನ್ನೊಂದು ಕೇಳ್ಯಾರ ಅವರು. ಮತ್ತೇನು ಕೇಳ್ರಿ? ಇನ್ನ ಐತಿ ವಿಷಯ. ಅವ್ರಿಗೆ ನಾ ಏನೋ ಒಂದು ಕೇಳಿಲ್ಲ ವಿಷಯ. ಈ ಕ್ಯಾಲಿ ಹಾಡ್ಕೋತ ಅದನ್ನೊಂದು ವಿಷಯ ಮಾತಾಡ್ಬೇಕಾಗ್ಯದ ಅವ್ರಿಗೆ. ಮಾತಾಡ್ಬೇಕ್ರಲ್ಲ. ರಾಮಾಯಣ ಕಾಲದೊಳಗಿಂದು ರಾಮಾಯಣ ಕಾಲದಾಗಿಂದ ಒಂದು ವಿಷಯ ಉಳಿದ. ಯಾರ ಅಂತಂದ್ರ ಶ್ರೀರಾಮಚಂದ್ರ ಸೀತಾದೇವಿನ ಕಳ್ಕೊಂಡ ಕಾಮಿಕ್ಯ ವನದಾಗ ಗಿಡಕ್ಕೆ ಗಿಡ ತೆಕ್ಕಿ ಹಾಯ್ದು ಸೀತಾ ಎಲ್ಲಿ ಹಾದಿ ಅಂತಿದ್ದ. ಹೌದು. ಇದು ಹಿಂಗ ಎಲ್ಲರಿಗೂ ಗುರ್ತದ. ಸತ್ಯಪ್ಪನ ರಾಮಾಯಣ ಓದ್ಕೊಂಡಾನ. ಇದೇ ರೀತಿಯಾಗಿ ಒಬ್ಬಾಕಿ ಹೆಣ್ಮಗಳ ಗಿಡ ತೆಕ್ಕಿ ಹಾಯ್ತಿದ್ಲು. ಆಕಿ ಯಾರ, ಎದ್ರ ಸಂಬಂಧ ಗಿಡ ತೆಕ್ಕಿ ಹಾಯ್ತಿದ್ಲು ಅಂತ ಕೇಳ್ಯಾನ. ರಾಜ ಯಾರ, ಹೆಣ್ಮಗಳ ಹೆಸರೇನ? ನಿಮ್ ಮುಂದೆ ಹೊಡ್ಬೇಡ, ಹಿಟ್ಟ ಇರ್ಲಿ. ಹನುಮಂತನ ನೀ ಏನ್ ಕೇಳಿದಿಲ್ಲ. ಈ ಪ್ರಶ್ನೆದ ಉತ್ತರ ನನ್ನ ಕಡೆ ಇಲ್ಲ, ನೀನ ಹೇಳದನ್ನ. ಈ ಪ್ರಶ್ನೆದ ಉತ್ತರ ನನ್ನ ಕಡೆ ಇಲ್ಲ. ಏ ಈಗ ಬಾ, ಆಗ ಬಾ, ಹೋಗಿ ಬಾ, ನಾಳೆ ಬಾ ಅಲ್ಲ. ಪಾಳ್ಯಕ್ಕೆ ಪಾಳ್ಯ ಬರ್ತೈತಿ ಅಂದ್ರೆ ಬರ್ತೈತಿ, ಇಲ್ಲ ಅಂದ್ರ ಇಲ್ಲ. ಹೌದು. ನಾ ಯಾಕೆ ನನ್ನ ಕಡೆ ಉತ್ತರ ಇಲ್ಲಪ್ಪ ನಿನ್ನ ಹೇಳತ್ತ. ನೀನು ಇದ್ರದ್ದು ಅರ್ಥ ನಿನಗೆ ತಿಳಿದಿಲ್ಲ, ಸುಮ್ಕೊಂಡ್ರ. ತಿಳಿದಲ್ರಿ ನನ್ನ ಕಡೆ ಅದ್ರ ಉತ್ತರ ಇಲ್ಲ ಹನುಮಂತನ, ನಿನ್ನ ಹೇಳು. ಯಾರ
ಇನ್ನ ಕ್ಯಾಲಿ ಹಾಡ್ಬೇಕು. ಯಾಕೆ ಹಗಲಲ್ಲಿ ನೀರು ಕುಡಿಯಾದಿ? ಆಗಿಲ್ಲ ನಿನಗ ಗುರು ಬೋಧ ಹೇಳಿ ಹೋಗು ತಮ್ಮ ಗುರುಪಾದ ಅಲ್ಲವೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳದ ಹೌದಲ್ರಿಪ್ಪ. ಅಲ್ಲವೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳದ ನಿನಗ ಗುರುಬೋಧ ಹೇಳಿ ಹೋಗು ತಮ್ಮ ಬೇಕಾದ್ರೆ ನೀ ಯಾರು ಬಿಡ ನಾ ಯಾರು ಬಿಡ್ತೇನೆ. ಅಲ್ಲಿ ಹೋಗು ನಿನ್ನ ದಗದ ತಮ್ಮ ಮಾತಾಡಬೇಕು ತಿಳದ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತೆಳದ ಹಾಕಬ್ಯಾಡೋ ಸುಳ್ಳೆವಾದ ತಾಯಿ ತಂದೆ ತಿಳಿಬ್ಯಾಡೋ ಸಾದ ಯಾವ ದೇವರಿಲ್ಲೋ ತಮ್ಮ ಹಡದ ತಾಯಿ ತಂದೆಯ ಮೊಲ್ಲ ಜಾಣರಿಗೆ ಕೇಳೋ ಕರೆದ ಪಯಣವಾಗಿಯೋ ಹರದ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳದ ಅಲ್ಲಿ ಹೋಗುವ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳದ ಆಗಿಲ್ಲ ನಿನಗ ಗುರುಬೋಧ ಹಿಡಿ ಹೋಗೋ ತಮ್ಮ ಕಲಿಸ್ಬೇಡ ಹಿಂಗ ಅನ್ನ ಸಾರ ಅಲ್ಲು ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತೆಳದ ಅಲ್ಲ ಹೋಗೋ ನಿಲ್ಲದಾಗದ ತಮ್ಮ ಮಾತಾಡಬೇಕು
ಕುಂಬಾರಗ ಹಾಕ್ಯಾನವಾದ ಪಾಂಡುರಂಗ ಹೇಳ್ಯಾನ ಕರದ ಹರ ಮುಣದರ ಗುರು ಬಂದ ಕಾದ ಹುರವೀಣ ಗುಲ್ಲ ಹರದ ಈ ಅಂಗಿ ಒಗೆಯೋ ಕಳೆದ ಹಾಕೋದಂಗೆಲ್ಲ ಕಳ್ದವ್ ಇದತ್ತನ ಗೋಪಾಲ ಏನ್ರಿಪ್ಪ ಹನುಮಂತ ಮಾಸ್ತರ್ ಒಂದು ಮಾತು ಹೇಳಿದ ತಾವೆಲ್ಲರೂ ಕೇಳಿರಿ. ಮತ್ತೇನ್ ಹೇಳ್ರಿ ರಾಮಾಯಣ ಆಗಬೇಕಾದ್ರ ದಶರಥ ರಾಜನ ಮಡದಿ ಕೈಕಾ ಮಂತರಿಯ ಮಾತವನ್ನ ಕೇಳಿ ಹಾ ಮಂತರಿಯ ಮಾತ ಕಿವಿ ಒಳಗ ತುಂಬಿದಕ್ಕಾಗಿ ಹಾ ಇದು ರಾಮಾಯಣ ಆಯ್ತು. ಏನ ನಿನ್ನ ಹಿಂಗ ಬುಕ್ಕ ಓದಿದ್ಯೋ ಏನ ಮದಗೊಂಡ ಮುತ್ಯಾನ ನಿನಗೆ ಹಿಂಗ ಹೇಳ್ಯಾನೋ ಹಾ ಹೆಂಗೋ ಹನುಮಂತ ಮಾಸ್ತರ ಹಿಂಗ್ಯಾಕ್ ಮಾಡತ್ತಾರ ಇವತ್ತೀಗ ಏನಾಗ್ತದ ಅಂತ ಕೇಳಿದ್ರ ಹಾ ಇದು ಭೀಮಾದಡಿಯ ಭಾಗ ಹಾ ಸಾಮೋಪಾಯಕ್ಕೂ ಅಟ್ಟ ಸಜ್ಜದ ಹೌದು ದಂಡೋಪಾಯಕ್ಕೂ ಅಟ್ಟ ಸಜ್ಜದ. ಎಲ್ಲಾಕು ಸಜ್ಜದಾರ್ರಿಪ್ಪ ಹಾ. ಹಾ ಬಾಗಿ ಬಂದ್ರ ಮಕ್ಕಳನ್ನ ಮಾಡಿ ತೊಡಿ ಮ್ಯಾಲ ಆಡಿಸ್ತಾರ. ಹಾ ಹಿಂಗ ಎದಿಲ್ಲೇ ಬಂದ್ ಅಂದ್ರ ಜಾಡ್ಸಿ ಎದಿಗೆ ಒದ್ದು ಹಾ 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 ಭೀಮಾ ಹೊಳ್ಯಾಗ ತೆಳಗ್ ಚೆಂಡ ಮಾಡಿ ಬಿಡಾಕರು ಹಿಡಿದಾರ ಅವರು. ರೆಡಿದಾರ್ರಿಪ್ಪ ಕಲ್ಲು ಕಟ್ಟಿ ಜಗತ್ತು ಪ್ರಸಿದ್ಧ ಸ್ಥಾನದಾವು. ಹೌದಲ್ರಿಪ್ಪ ಅಲ್ಲಪ್ಪ ಹಾ ಮಂತರಿಯ ಹೇಳಿದ ಮಾತು ಕೈಕಾ ಯಾಕೆ ಕೇಳಿದ್ಲು? ಯಾಕೆ ಕೇಳ್ರಿಪ್ಪ ಮಂತರಿಗೆ ಅಂತ ಒಂದ ಬುದ್ಧಿ ಯಾಕೆ ಬತ್ತು? ಹಾ ಹಾ ನೀನು ತಿಳಿದಾವ್ ಇಂಥ ಮಾತು ಮಾತಾಡಬಾರ್ದು. ಹೌದು ಎಲ್ಲಿ ಅಕ್ಕಲಕೋಟ, ಎಲ್ಲಿ ಸೊಲ್ಲಾಪುರ ಜಿಲ್ಲಾ, ಎಲ್ಲಿ ಮಿರ್ಜಿಗಿ, ಹಾ ನೀ ಶಾನ್ಯಾತ ನಿನ್ನ ಹೇಳಿಕೆ ಕರ್ಸ್ಯಾರ ಅವ್ರ ಕರೆ ನೀ ಇಂತಾದ ತಪ್ಪು ಸಂದೇಶ ಅವ್ರಿಗೆ ಕೊಡಬೇಡ. ಕೊಡ್ಬೇಡ್ರಿಪ್ಪ ಲಂಕಾಪಟ್ಟಣದ ರಾವಣಾಸುರನ ಆಸ್ಥಾನದೊಳಗ ಹಾ ಹಾ 33 ಕೋಟಿ ದೇವತೆಗಳೆಲ್ಲ ಬಂದಿ ಕಣದಾಗಿದ್ರು. ಇದ್ರಲ್ರಿಪ್ಪ ನವಗ್ರಹಗಳು ಹಾ 9 ಗ್ರಹಗಳು ಹಾ ರಾವಣಾಸುರ ಸಿಂಹಾಸನಕ್ಕೆ ಹೋಗಬೇಕಾದ್ರೆ ಪೌಂಟನ್ಗೆ ಆಗ್ಯಾವ 9 ಪೌಂಟನ್ಗೆ. ಆಗ್ಯಾವಲ್ರಿಪ್ಪ ಹೌದು ಹಿಂಗ ದೇವತೆಗಳನ್ನ ಬಂಧನದೊಳಗೆ ಇಟ್ಟಿದ್ದ ಗಣಪತಿನ ಹಿಡ್ಕೊಂಡು ಒಂದೊಂದು ಕೆಲಸಕ್ಕೆ ಹಚ್ಚಿದ್ದ. ಕೆಲಸ ಹಚ್ಚಿದಲ್ರಿಪ್ಪ ಎಲ್ಲಾ ದೇವತೆಗಳ ನಾಮ ನುಡಿತಿದ್ದು ಪರಮಾತ್ಮನು ಯಾವ ನಿನ್ನ ನಾಮ ಕೆಲಸ ಮಾಡಿಲ್ಲ. ಅಲ್ಲಿ ಹಾ ಹಾ ಯಾವ ನಿನ್ನ ನಾಮ ಕೆಲಸ ಮಾಡಿಲ್ಲ. ಅಲ್ಲೇನೆ ಕೆಲಸ ಮಾಡ್ತಾವ ತೆಗಿರಿ. ಅವಾಗ ನಾರದ ಮುನಿಗಳ ಬಂದು ಹಾ ಮಂತರಿಗೆ ಹೇಳಿದ್ರು, ಏನಂತ್ರಿಪ್ಪ ರಾಮದೇವರ ರೂಪ ಬರುವವರೆಗೆ ದೇವತೆಗಳ ಬಂಧನ ಬಿಡುಗಡೆ ಆಗುದಿಲ್ಲ, ಹಾ ಹಾ ನವಗ್ರಹಗಳ ಬಂಧನ ಬಿಡುಗಡೆ ಆಗುದಿಲ್ಲ. ಹಾ ಹಾ ಆ ಭಗವಂತ ಲಂಕಾಪಟ್ಟಣಕ್ಕೆ ಬರಬೇಕಾಗ್ಯದ. ಹಾ ನಿನ್ನ ಮಾತು ಕೈಕಾ ಕೇಳ್ತಾಳ, ಆಕಿಗೆ ಕಿವಿ ತುಂಬು. ಹಾ ಹಾ ಭರತಗೆ ಪಟ್ಟ ಆಗಬೇಕು, ರಾಮದೇವರಿಗೆ 14 ವರ್ಷ ವನವಾಸ ಆಗ್ಬೇಕಂತ ಹೇಳು. ಹೇಳು ಸೀತಾಗ ಕರ್ಕೊಂಡು ಅರಣ್ಯದಾಗ ಬರ್ತಾನ. ರಾವಣಾಸುರ ಸೀತಾನ ಒಯ್ಯಾಕ ಬರ್ತಾನ. ರಾಮ ತಾನಾಗೆ ಲಂಕಕ್ಕೆ ಬರ್ತಾನ. ಹಾ ಹಾ ಇಟ್ಟಾಗೈತಲ್ಲಿ ದಗದಲ್ಲಿ ನೀನು ಆಕಳ ಆಕಾಶದಾಗ, ಕರ ಭೂಲೋಕದಾಗ, ಹಾ. ಹಿಂಡಾವ್ ಜಾನ, ಕುಡ್ಯಾವ್ ಹಿಂತಾವ್ ಕೋಣ, ಹಾ ಏನಿದ ಅರ್ಥ? ಬಾಳು ಸಾತ್ ಬಿಟ್ಟಾರ್ರಿ ಅವ್ರಿಗೂ ಯಾಕೋ ಕೆಲಸ ಅಲ್ಲಪ್ಪ, ಸಾಕ್ಷಾತ್ ಭಗವಂತದಾನ ರಾಮದೇವ್ರ. ಹೌದು ನನ್ನ ಮಡದಿ ಸೀತಾ ಹಿಂಗ ಆಗ್ತಾಳ, ಹಿಂಗ ಆಗೋದೈತಿ ಅನ್ನೋದು ಗುರುತಿಲ್ಲ ಅಂದಿ. ಹೊಚ್ಚದಾನು ಹಾ ಹೊಚ್ಚದಾನೇನು? ಹೆಂಗೋ ಅರ್ಜುನ ಇದನ್ನೆಲ್ಲ ತಿಳ್ಕೊಂಡು ಹಾ ಹಾ ನಾರದ ಮುನಿಗಳು ಹೇಳಿದ ಮಾತ ದೇವತೆಗಳಿಗೆಲ್ಲ ಇಂಥ ಕುತ್ತ ಬಂದದಂದ್ರೆ ನಾ ಸುಳ್ಳು ಮಾತಾಡಿದ್ರು ಏನು ಹರಕಾತಿಲ್ಲ ತಿಳ್ಕೊಂಡು ಹಾ ಮಂತರೆ ಬಂದು ಕೈಕಾ ಹೇಳ, ಕೈಕಾದೇವಿ ದೇವದಾನವ್ರ ಯುದ್ಧದೊಳಗ ನನ್ನ ಗಂಡನ ಕಡೆಯಿಂದ ನಾ ವಚನ ತಗೊಂಡಿನಿ. ಹಾ ಇದು ಏನಾದ್ರೂ ಆಗ್ಲಿ, ನನ್ನ ಮಗ ರಾಮ್ ಹೋಗಿ ಅವ್ರನ್ನೆಲ್ಲ ಬಂಧನ ಬಿಡುಗಡೆ ಮಾಡ್ಕೊಂಡ್ ಬರ್ಲಿ, ಹಾ ನನಗೆ ಕೆಟ್ಟ ಅನ್ನುವಂಥದ್ದು ಪಟ್ಟು ಬರ್ಲಿ. ಖರೆ ಹಾ ನನ್ನ ಮಗನದಿಂದ ಇಂಥವ್ರಿಗೆ ಉದ್ಧಾರ ಆಗ್ಲಿ ಅಂತೇಳಿ ಕೈಕಾ ಕೆಟ್ಟ ಆಗ್ಬೇಕಾಯ್ತು. ಹಾ 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 ಇದು ಭರತ್ ಬಂದು ಜಗಳಾಡಿದ ತಾಯಿ ಸಾಕ್ಷಾತ್ ಭಗವಂತ ನಮ್ಮ ಮನೆ ಒಳಗೆ ಹುಟ್ಟಿ ಬಂದಾನೆ. ಇಂಥ ನೀಚ ಕೆಲಸ ನೀ ಈಗ ಯಾಕೆ ಮಾಡಿದಿಂದಾಗ ಹಾ ಮಗ ಭರತ್ಗೆ ತಾಯಿ ಹೇಳ್ತಾಳ, ಮಗನ ನಾ ಬೇಕತ್ತ ಮಾಡಿಲ್ಲೋ, ಹಾ ಹಿಂದೆ ಇಂಥದ್ದು ಘಟನೆ ಆಗ್ಯದ, ಅದರ ಸಲುವಾಗಿ ರಾಮಗ ನಾ ಕೆಟ್ಟ ಮಾತ ಈ ಒಂದು ವಚನ ನನ್ನ ಗಂಡನ ಕಡೆಯಿಂದ ತಗೋಬೇಕಾಗ್ಯದ. ಹಾ ಹಾ ಖರೆ ರಾಮ್ ಹೋಗ್ಯಾನ, ಖರೆ ನನಗೆ ಮುಗಲು ಕಡ್ಕೊಂಡು ಮ್ಯಾಲ ಬಿದ್ದಂಗ ಆಗ್ಯದ ಅಂದಾಗ ಹಾ ಯವ್ವ ಈ ರಾಜ್ಯಗಾದೆ ನನಗೆ ಒಲ್ಲೆ ತಿಳ್ಕೊಂಡು ಹಾ ಭರತ್ ರಾಜ್ಯಗಾದೆ ಏರಿಲ್ಲ ಹೋಗಿಬಿಟ್ಟಾನ. ಹಾ ಹಾ ರಾಮದೇವರ ಪಾದುಕೆಗಳನ್ನು ತಂದು ಸಿಂಹಾಸನ ಮೇಲೆ ಇಟ್ಟಾನ. ಹಾ
14 ವರ್ಷದ ಪರ್ಯಂತರವಾಗಿ ರಾಮನ ಸಿಂಹಾಸನದ ಮ್ಯಾಲ ಆ ಪಾದುಕೆಗಳ ರಾಜಭಾರ ಮಾಡ್ಯಾವತ್ತಂದ್ರ ಆ ಪಾದುಕೆಗಳ ಹಿಂದಿನ ಜನ್ಮ ಏನಿತ್ತು ಇವು ರಾಜಭಾರ ಮಾಡ್ಬೇಕಂತ ಯಾರು ಆಶೀರ್ವಾದ ಮಾಡಿದ್ರು ಹಿಂದಿನ ಅವತಾರದಾಗ ಅದ್ರ ಹೆಸರು ಏನಿತ್ತು. ನಾವು ತೊಡುವಂತ ಒಂದು ಚಪ್ಪಲ್ ಬಂದ ಸಿಂಹಾಸನ ಮೇಲೆ ಕುಂಡಿರ್ತಾವಂತದ್ ಏನಾರು ಉಪಕಾರ ಇರ್ಬೇಕ್ರಲ್ಲ, ಇರ್ಬೇಕಿಲ್ರಿ? ಹೆಂಗ್ರಿ ಅಂತ ಉಪಕಾರ 14 ವರ್ಷ ಅವಕ್ಕೆ ರಾಜ್ಯ ವೈಭವ ಬರ್ಬೇಕಾದ್ರ ಅಂತ ಉಪಕಾರ ಅವು ಹಿಂದಿನ ಜನ್ಮದಾಗ ಏನ್ ಮಾಡಿದ್ದು, ಹಿಂದಿನ ಜನ್ಮದಾಗ ಆ ಪಾದುಕೆಗಳು ಏನಿದ್ದು. ಹೌದು. ಇಲ್ಲಿ ಮಂತರೇ ಮಾತ ಕೈಕಾ ಕೇಳಿಲ್ಲ. ಇಲ್ಲಿ ನಾರದ ಮುನಿಗಳು ಬಂದು ಹೇಳಿದಾಗ ಜಗತ್ತ ಕಲ್ಯಾಣಕ್ಕಾಗಿ ಜಗತ್ತ ಉದ್ಧಾರಕ್ಕಾಗಿ ಇಂತಹದೊಂದು ರಾಮದೇವರು ಮಾಡ್ಬೇಕಾಯ್ತು. ಮಾಡ್ಬೇಕಾತಲ್ರಿಪ್ಪ. ಅದಕ್ಕ ರಾವಣಾಸುರ ತಿಳ್ಕೊಂಡ್ರೆ ನಾ ಎಷ್ಟೋ ಪಾಪ ಮಾಡಿ, ನಾ ಎಷ್ಟೋ ಕರ್ಮ ಮಾಡಿ 12,000 ನನಗೆ ಹೆಂಡ್ರು ಹೌದು ಇಟ್ಟಿದ್ರು ಕೂಡ ಅನ್ಯ ಹೆಣ್ಣು ಮಕ್ಕಳನ್ನ ನಾನು ಕಾಮದೃಷ್ಟಿದಿಂದ ನೋಡಿನಂದ್ರ ನಾನು ಎಷ್ಟೋ ಪಾಪ ಮಾಡಿದ್ರು ಭಗವಂತನ ಕಡೆಯಿಂದ ನನಗೆ ಮೋಕ್ಷ ಆಗ್ಬೇಕಂತೇಳಿ ಬಂದು ಸೀತಾಗ ಒಯ್ದ ನಾವು. ನಾ ಅಟ್ಟೆ ಅಲ್ಲ, ನನ್ನ ಲಂಕಾ ಪಟ್ಟಣದಾಗ ಎಲ್ಲಾರು ಮೋಕ್ಷಕ್ಕೆ ಹೋಗ್ಬೇಕಂದಾನ. ಇಂಥದ್ದು ಬೇಡ್ಕೋತೀನಿ, ಇಂಥದ್ದು ಬೇಡ್ಕೋವನಿ ಅಲ್ಲ. ರಾವಣಾಸುರಗ 10 ತಲೆ ಇದ್ದು ರಾಮದೇವರು ಒಂದು ರುಂಡ ಹೊಡೆದಂದ್ರ ಮ್ಯಾಗ ಆಕಾಶಕ್ಕೆ ಹಾರ್ಕೋತ ಹೋಗ್ತಿತ್ತು. ಬರ ಮುಂದ ಕದಾ 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 ನಕ್ಕೊತ್ತ ಬಂದ ತೆಳಗ ಬಿದ್ದು ಪ್ರಾಣ ಬಿಡ್ತಿತ್ತು. ರಾಮದೇವ್ರ ನಿತ್ತು ನೋಡಿದ, ರಾಮದೇವ್ರ ನಿತ್ತು ನೋಡಿದ ಮ್ಯಾಗ ಹೋಗೋ ಮುಂದ ಕಣ್ಣೀರ್ ಹಾಕ್ತದ, ತೆಳಗ ಬರೋ ಮುಂದ ನಕ್ಕೊತ್ತ ಪ್ರಾಣ ಬಿಡ್ತದಲ್ಲ ತಂದಾಗ ಅದು ಹೋಗೋ ಮುಂದೆ ಕಣ್ಣೀರ್ ಯಾಕೆ ಹಾಕ್ತಿತ್ತು, ಬರೋ ಮುಂದೆ ಯಾಕೆ ನಗ್ತಿತ್ತಂದ್ರ ಹೋಗೋ ಮುಂದೆ ರುಂಡು ಹೊಡೆದ ತಾಪಾಗಿ ಅಳ್ತಿತ್ತು. ಬರೋ ಮುಂದೆ ನಾ ಎಷ್ಟೋ ಪಾಪ ಮಾಡಿದ್ರು ದೇವ್ರ ಕೈಯಾಗ ನಾ ಮೋಕ್ಷಕ್ಕೆ ಹೋದ್ನಲ್ಲ ಅಂತ ನಗತಿತ್ತು. ಹೌದು. ರಾಮದೇವ್ರ ರಾವಣಾಸುರನ 10 ರುಂಡ ಹೊಡೆದ ಸೀತಾದೇವಿಗೆ ಕರ್ಕೊಂಡು ಅಯೋಧ್ಯೆ ಪಟ್ಟಣಕ್ಕೆ ಬಂದ ರಾಜ್ಯಭಾರ ಮಾಡುವಾಗ 3 ಶಪತ್ತಿಟ್ಟರು ಅಯೋಧ್ಯೆ ಪಟ್ಟಣದಾಗ. ನನ್ನ ಅಯೋಧ್ಯೆ ಒಂದು ಆಸ್ಥಾನದೊಳಗ ಯಾರು ನಗಬಾರ್ದು, ಯಾರು ಅಳಬಾರ್ದು, ಬಾಜಾ ಭಜಂತ್ರಿ ಇಂತಾದ್ ಯಾರು ಊದಬಾರ್ದು, 4 ಮಂದಿ ಕುಂಡ್ರಬಾರ್ದು, ಇಂತಾದ್ ಯಾರೇ ನನ್ನ ಮಾತು ಮೀರಿ ಮಾಡ್ರಿ ಅಂದ್ರ ಅವ್ರಿಗೆ ಗಲ್ಲು ಶಿಕ್ಷೆ ಅಂತ ರಾಮದೇವ್ರ ಶಪಥ ಮಾಡಿದ್ದ. ಹೌದಲ್ರಿಪ್ಪ. ಇಂತಾದ್ ಎಷ್ಟೋ ದಿವಸ ನಗುದು ಹೋಯ್ತು, ಅಳುವುದು ಹೋಯ್ತು, ಬಾಜಾ ಭಜಂತ್ರಿ ಉಲ್ಸೋದು ಹೋಯ್ತು, 4 ಮಂದಿ ಕುಂಡ್ರದು ಹೋಯ್ತು. ಇದನ್ನೆಲ್ಲಾ ನೋಡಿ ಒಂದು ಆಲದ ಗಿಡ ಕೂತ್ ನಗತಿತ್ತು. ಆಲದ ಗಿಡ ನಗುದು ನೋಡಿ ಆ ರಾಮನ ಆಸ್ಥಾನದಾಗಿನ ಆಳುಗಳು ಹೋಗಿ ರಾಮಗೆ ಹೇಳಿದು, ಆ ಆಲದ ಗಿಡದಾಗ ಯಾರು ನಗ್ತಿದ್ರು, ಆಲದ ಗಿಡ ಯಾಕೆ ನಗ್ತಿತ್ತು, ರಾಮದೇವ್ರು ಇಂಥ ಆಜ್ಞೆ ಯಾಕೆ ಮಾಡಿದ್ದ, ಇದರ ಅರ್ಥ ಹಿಂದಿಂದ ಏನು ಹೇಳ ನನಗೆ. ಹೌದು. ಅಧ್ಯಾತ್ಮ ರಾಮಾಯಣ 5ನೇ ಭಾಗ ಇದ ಗ್ರಂಥದಾಗ ನಿನಗೆ ವಿಷಯ ಕೇಳಿನಿ ನೋಡು, ಬೆಕ್ಕದಂಗ ಹುಡುಕೇಳ ಸಾಕ ನೋಡ್ರಿ. ಅಧ್ಯಾತ್ಮ ರಾಮಾಯಣ 5ನೇ ಭಾಗ ನೋಡ್ಕೊ, ಇದ್ರಾಗ ಐತಿ. ಇದ್ರ ಉತ್ತರ 1.5 ತಾಸು ಉತ್ತರ ಬರ್ತೈತಿ ನೋಡಿ. ಉತ್ತರ ಹೇಳ್ಬೇಕಾದ್ರ ತಗದ್ ಹೇಳ್ಬಿಟ್ಟು ನನಗ. ಯಾಕಂದ್ರೆ ಬಲ್ಲವರ ಒಡನಾಟ ಬೆಲ್ಲವನ್ನು ಸವಿದಂತೆ, ಅಲ್ಲದ ಅಜ್ಞಾನಿಗಳ ಒಡನಾಟ ಬಚ್ಚಲ ರೊಜ್ಜಿನಂತಿಕ್ಕು ಸರ್ವಜ್ಞ ಅಂತ ಹೇಳ್ಯಾರ. ಇಂತ ಒಂದು ಬಲ್ಲವ್ರ ಜೋಡಿ ಜಗಳಾಡ್ರೆ ಬಿದ್ರೆ ಏನಾಯ್ತು, ಎದ್ರಿ ಏನಾಯ್ತು. ಒಬ್ಬ ಮಹಾರಾಷ್ಟ್ರ ಗಡಿ ಅದಾನ, ಒಬ್ಬ ಕರ್ನಾಟಕ ಗಡಿ ಅದಾನ, ಎಲ್ಲಾರು ಒಗಿಬೇಕಂತ ಬರ್ತಾರ. ಬಿಳವ್ರ ಯಾರ ನಿನ್ನ ಭಾಗದಾಗ ಒಂದ್ಸಲ ಬಿದ್ರ ನನಗೇನಾಗೋದೈತಿ, ನಾನು ಮದ್ಗೊಂಡು ಮುತ್ಯಾನ ಮಗಾನ ಗುರು ಅನ್ನುವಂತ ನಿನಗೂ ಅಟ್ಟೆ ನನಗೂ ಅಟ್ಟೆ. ಖರೆ ಒಗದ್ ಹೋಗ್ತೀನಂತ ನಾನು ಅಂತದ ಒಂದು ಶಬ್ದ ತೆಗಿ 10 ಸಲ ಬೀಳ್ತೀನಿ. ಒಗದ ಹೊಕ್ಕನಂತ ಎದಕ್ಕ ಹಚ್ಕೊಂಡೆ ಅಂದ್ರ 10 ಸಲ ಒಗಿತಕ ನಿನ್ನ ಈ ದೈವದ ಆಶೀರ್ವಾದ ಇರುವವರೆಗೆ ನಾ ತೆಳಗಬಾಗುದಿಲ್ಲ ಅಂತ ತಿಳಿಯಾಗಿರ್ಲಿ. ಇದೊಂದು ಮಾತನ್ನ ಹೇಳುತ್ತಾ ವಿಷಯಗಳ ಇನ್ನ ಲಕ್ಷ ಬಾಳ ಮುಂದದ. ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತೇಳದ, ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತೇಳದ. ಆಗಿಲ್ಲ ನಿನಗ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತೇಳದ, ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತೇಳದ. ಸೌತ ಮಾಳೆ ಮನಿಯಾಗ ಉಳದ ತಾಯಿ ತಂದೆ
ಪಾದ ತೊಳೆದ ವಿಠೋಬಾ ಸಂತೋಷದ ಭಕ್ತಿ ಗೊಲದ ಬಂಧನ ಸೇದ ಗುಣ ನೋಡಿ ಮನ ಕರಗಿದ ಸಿರಿ ಕೊಟ್ಟ ತಿರುಗಿ ಪಾದ ಅಲ್ಲಿ ಹೋಗುವ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳದ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳದ ಆಗಿಲ್ಲ ನಿನಗ ಗುರುಬ ಹಿಡಿ ಹೋಗೋ ತಮ್ಮ ಅವ ಮುಂದೆ ಹಣ ನಿದ್ದೆ ಮಾಡತ್ತಾನ ದನಿ ಹಂಗೆ ಹೇಳ್ತೀವ ಶಿವ ಮತ್ತಕ್ಕ ಇಲ್ಲಡ್ರಿ ಹಂಗಾಡ್ರಿ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತೇಳದ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತೇಳದ ಆನೆಯಾಗಿ ಕಬ್ಬ ಒಡದ ರೌಣ ಸೂರ ಆಗ್ಯಾನ ಬಾದ ಇರಬಿಯಾಗಿ ಸಕ್ಕರೆ ಮೇದ ಈ ವಿಷಯನ ಪಟ್ಟ ಏರಿದ ಇದರಂತೆ ನಡೆಯೋ ತೇಳದ ಭವ ಎಂಬ ಹಂಗ ಹರಿದ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳದ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳದ ಆಗಿಲ್ಲ ನಿನಗ ಗುರುಬೋಧ ಗುರುಪಾದ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತೇಳದ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತೇಳದ ಮಲಿಂಗರಾಯ ಕುರಿಗಳ ಕಾದ ಎತ್ತಿ ಬೆಳಸನ ಗುರುವಿನ ಬಿರದ ಹುಲಿ ಹಾಲ ಮಾಡ್ಯಾನ ಸೋದ ಗುರುವ ಶಿಷ್ಯರ ಆನಂದ ಉಳದ ಶಿವ ಬಂದ ಕೈಲಾಸ ಉಂಡಾಸ ಮುಯ್ಯ ಅಲ್ಲಿ ಹೋಗ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳದ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳದ ಆಗಿಲ್ಲ ನಿನಗ ಗುರುಬೋಧ ಗುರುಪಾದ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತೇಳದ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತೇಳದ ಹಲ್ಲೂರ ಇರುವುದು ನಮದ ಆದಿಶಕ್ತಿ ಭಕ್ತರಿಗೆ ಕಾದ ಅವಗುಣ ಎಂಬುದು ಅಲ್ಲದ ಸತ್ಯಲ್ಲ ಸಾಹಿತ್ಯ ಬರದ ಗೋಪಾಲ ಮತ್ತೇನತ್ರಿ ಜಗತ್ತಿನೊಳಗ ಹಾ ಹಾ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿ ಸರ ಯಾವ ದೇವರ ಮೇಲೆ ನಾವು ನಂಬಿಕೆ ಇಟ್ಟಿರ್ತೀವಿ ಹಾ ಇಟ್ಟಿರ್ತಿರ್ಲ ಭಗವಂತ ನಮ್ಮನ್ನ ಕೈ ಎತ್ತಿ ಅಪ್ಪಿಕೋತಾನ ಹೌದಲ್ರಿಪ್ಪ ಹೌದು ಕರೆ ಅದ್ರಿ ಮತ್ತ ದೇವಿ ಬದ್ದಲ ಹನುಮಂತ ಮಾಸ್ತರ ನೀ ಕೇಳಬಾರ್ದಾಗಿತ್ತು ಆ ಮಾತು ಎತ್ತಬಾರ್ದಾಗಿತ್ತು ಹಾ ಯಾಕ ಅಂತ ಕೇಳಿದ್ರ ಯಾಕ್ರಿ
ತಾಯಿ ಪಾಪ ಅಳಿಬಾರ್ದು, ಗುರುವಿನ ಗುಣ ಎನಿಸಬಾರ್ದು, ಎನಸಬಾರ್ದಲ್ರಿಪ್ಪ. ನಮಗ ಆಗಿರ್ತಕ್ಕಂಥದನ್ನ ಎತ್ತಿ ತೋರಿಸಬಾರ್ದು. ಹಾ ದೇವಿ ಅಟ್ಟೆ ಅಲ್ಲ, ಹಾ ಇಂಥ ಒಂದು 13 ಸಿದ್ಧರ ಪಲ್ಲಕ್ಕಿ ಒಳಗ ಕುಂಬಾರಿಗೆ ಎನಿಸಿದ ಮುತ್ಯಾನ ಪಲ್ಲಕ್ಕಿ ಬಂದದ. ಹಾ ಹಾ ಬೆಳಗಿನ 3 ಗಂಟೆಗೆ ಪ್ರತ್ಯಕ್ಷ ಆಗಿ ನನಗೆ ಪವಾಡ ಮಾಡಿ ತೋರಿಸ್ಯಾನ ಕುಂಬಾರಿಗೆ ಎನಿಸಿದ ಮುತ್ಯ. ನಾಮ ನುಡಿದ ಕಲ್ಲ ರೂಪ ತೋರಿಸ್ಯಾನ ನನಗ. ಹಾ 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 ಹೆಂಗ್ರಿಪ್ಪ ಅದು? ಒಂದೇ ಒಂದು ಮಾತು ಹೇಳ್ತೀನಿ ನಿನಗ, ಹೆಂಗ್ರಿಪ್ಪ? ಕುಂಬಾರಿ ಗ್ರಾಮದ ಮಾರಾಯಿಗಳು ಬಂದಿರಬೇಕು. ಹಾ 2024ನೇ ಇಸ್ವಿ ಒಳಗ ಹೌದು ತುಕಾರಾಮ್ ಮಹಾರಾಜನ ಪುರಾಣ ಹಚ್ಚಿದ್ರು. ಹೌದು ನಮ್ಮ ನಿಂಗಾನಂದ ಶಾಸ್ತ್ರಿಗಳ 1 ತಿಂಗಳ ಪರ್ಯಂತರವಾಗಿ ಶ್ರಾವಣದಾಗ ಪ್ರವಚನ ನಡೆದಿತ್ತು. ಏನ್ ನಡೆದತ್ತಲ್ರಿಪ್ಪ? ನಡೆದ ಟೈಮದೊಳಗ ಲಾಸ್ಟಕ್ಕೆ ಮುಕ್ತಾಯ ಇತ್ತು. ಹಾ ಇನ್ನ 16 ದಿವಸದ ಪ್ರವಚನ ಕಾರ್ಯಕ್ರಮ ಇನ್ನ ಕತ್ತಿ ಉಳಿದಿತ್ತು. ಹಾ 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 ಹೌದು 7 ದಿವಸದ ಪರ್ಯಂತರವಾಗಿ ಇಂಡಿ ತಾಲೂಕಾ, ಬಾಗೇವಾಡಿ ತಾಲೂಕಾ, ಅಕ್ಕಲಕೋಟೆ ತಾಲೂಕದಾಗ ಹಿಂಗೆಲ್ಲ ಕಾರ್ಯಕ್ರಮ ಮಾಡ್ಕೋತ ಹಾ ಅವತ್ತು ಅವರಾದಕ್ಕ ನಮ್ಮ ಹಲ್ಲೂರಿಗೆ ತೋಡ್ನಿ ಮಾಡಿದವ್ರು, ಅವರು ಆತ್ಮೀಯ ಹಿರಿಯರು. ಹೌದು ಭಾಳ ಅವರಿಗೆ ನನಗೆ ಒಡನಾಟ. ಅವತ್ತು ರಾತ್ರಿ ಒಂದೇ ದಿವಸ ನನಗೆ ರೆಸ್ಟ್ ಇತ್ತು. ಹೌದಲ್ರಿಪ್ಪ ಹೌದು. ಮತ್ತೆ ಮುಂಜಾನೆ ಎದ್ದು ಇಂಡಿ ತಾಲೂಕು ಸೊನಕನಳಿಗೆ ನಮ್ಮ ಕಾರ್ಯಕ್ರಮ ಇದ್ದು. ಹಾ ಈ ವಿಷಯ ನಮ್ಮ ಪಿಂಟು ಮಾಸ್ತರ್ಗ ಕುಂಬಾರಿ ಮೇಲೆ ಅವ್ರಿಗೆ ಗುರ್ತಿತ್ತು. ಗೊತ್ತತ್ತಲ್ರಿಪ್ಪ? ನಿಂಗಾನಂದ ಶಾಸ್ತ್ರಿಗಳು, ನಮ್ಮ ಬಾಬು ಮಾರಾಯ ಹಾ ಎಲ್ಲರೂ ಕೂಡಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಅವನ್ನಟ್ಟು ಕರ್ಕೊಂಬಂದು ಒಂದು 2 ತಾಸು ಪ್ರವಚನ ಹೇಳಿ 16 ದಿವಸದ ಕಾರ್ಯಕ್ರಮ ಇವತ್ತು ಮುಕ್ತಾಯ ಮಾಡ್ಬೇಕಾಗ್ಯದ ತಿಳ್ಕೊಂಡು ಅವರಾದಿ ಗ್ರಾಮಕ್ಕೆ ಕಾರ್ ತಗೊಂಡು ಬಂದು ನನ್ನ ಕರ್ಕೊಂಡು ಹೋದ್ರು. ಹೌದಲ್ರಿಪ್ಪ? 8-9 ದಿವಸ ರಾತ್ರಿ ಆಗ್ಲಿ ಕಾರ್ಯಕ್ರಮ ಮಾಡಿ ನನಗೆ ಮಿಕ್ಕಿ ಹೋಗ್ಯದ್ರಿ, ಬ್ಯಾಡ್ರಿ ಅಂತಂದ. ಇಲ್ಲ ನೀವು ಬರಬೇಕು, ಕಡೆಗೆ ಸನ್ಮಾನರಿ ಮಾಡ್ಕೊಂಡು ಹೋಗ್ರಿ ಅಂದ್ರು. ಹೌದಲ್ರಿಪ್ಪ? ನಿಂಗಾನಂದ ಶಾಸ್ತ್ರಿಗಳ ನಾವು ಕೂಡ ರಾತ್ರಿ 8 ಗಂಟೆಗೆ ಕತ್ತಿ ಪ್ರಾರಂಭ ಮಾಡಿದವ್ರ ರಾತ್ರಿ 1 ಗಂಟೆಗೆ 16 ದಿವಸಕ್ಕೆ ಆಗುವಂತ ಕತ್ತಿ ಇಬ್ಬರು ಕೂಡಿ ಮುಗಿಸಿದ್ವಿ. ಹೌದಲ್ರಿಪ್ಪ? ಹೌದು. ಅವತ್ತ 13,000 ಬಕ್ಷಸ್ ಆಗಿ ಅವಾಗ ಎನಿಸಿದ್ದಾನ. ಸಾಕ್ಷಿಯಾಗಿ ಹೇಳ್ಬೇಕಂದ್ರೆ 13,000 ಬಕ್ಷಸ್ ಅವರ ಲುಂಗ್ಯಾಗ ಹಾಕಿ ಕಟ್ಟಿಟ್ರು. 9 ದಿವಸ ರಾತ್ರಿ ಹಗಲಿ ಕಾರ್ಯಕ್ರಮ ಮಾಡಿ ಜಗಳಿಲ್ಲ, ಜಳಕಿಲ್ಲ, ಏನಿಲ್ಲ. ಅವಾಗ ಗುಲಾಲ ಪಟಾಕಿ ಹಿಂಗೆಲ್ಲ ಹಾರಿಸೋದು ಹವಳಿತ್ರಿ. ಹೌದಲ್ರಿಪ್ಪ? ಈಗೆಲ್ಲ ಶಿಸ್ತು ಸಮಿತಿ ಆಗೈತಿ. ಬರೋಬರ್ ಆಗೈತ್ರಿ ಈಗ. ಇದು ಅರಿವಿ ಅಟ್ಟೆ ಅಲ್ರಿ, ನಮ್ಮಿ ನಮ್ಗ ನಾರ್ತಿತ್ತು. ಹಿಂಗ ಒಟ್ಟ ನಮಗ ಜೀವ ಕೊಲ್ತಿದ್ದಿಲ್ಲ. ಹೌದು. ರಾತ್ರಿ ಊಟ ಮಾಡಿ ಮಕ್ಕೋಬೇಕಾದ್ರೆ ರಾತ್ರಿ 2 ಗಂಟೆ ಆಯ್ತು. ಪಿಂಟು ಮಾಸ್ತರ, ಮಾಧು ಮಾರಾಯ, ಪುಟ್ಟು ಮಾರಾಯ, ನಾನು ಮತ್ತು ಬಂಡ್ರಗೊಟ್ಟಿ ಮಾಸಿದ್ದ ಎಲ್ಲರೂ ಕೂಡಿ ಮಕ್ಕೊಂಡಿವಿ. ಬಬಲಾದಿ ಮುದುಕು ಮಾಸ್ತರು ಇದ್ದ. ಹೌದು. 1 ಗಂಟೆಗೆ ಮಕ್ಕೊಲ್ಲಿ, 2 ಗಂಟೆಗೆ ಮಕ್ಕೊಲ್ಲಿ, 3 ಗಂಟೆಗೆ ಕೇಳೋದು ನನ್ನೊಂದು ಪರಿಪಾಠ. ಹೌದಲ್ರಿ? ಯಾಕಂದ್ರೆ ಗುರು ಉಪದೇಶ ಕೊಡು ಮುಂದೆ ಹೇಳಿರ್ತಕ್ಕಂಥ ವಾಕ್ಯ ಅದು. 3 ಗಂಟೆಯಿಂದ 5 ಗಂಟೆವರೆಗೆ ಪಠನ ಮಾಡೋದು ಅಂದ್ರೆ ಗ್ರಂಥ ಓದುದು. 5 ಗಂಟೆಯಿಂದ 6 ಗಂಟೆವರೆಗೆ ಗುರುವಿನ ಹಾಕಿ ಕೊಟ್ಟಿರ್ತಕ್ಕಂಥ ಒಂದು ಸನ್ಮಾರ್ಗದಾಗ ನಡೆದು 6 ಗಂಟೆಯಿಂದ ಮುಂದೆ ನನ್ನ ಕಾಯಕ. ಹೌದಲ್ರಿಪ್ಪ? ಹೌದು. ನಾವು 2 ಗಂಟೆಗೆ ಮಕ್ಕೊಂಡಿವಿ. 3 ಗಂಟೆಗೆ ಎದ್ದು ಪಿಂಟು ತೋದ್ರಾಕೈತಿ ಕಾಕ, ನಿನ್ನ ಕಾಲು ಬೀಳೇನು, ನನ್ನ ಯಾಕೆ ಎಬ್ಸ್ತಿ? ನಾ 10 ಗಂಟೆಗೆ ಕೆಲವ ನಾವು. ಯಾವಾಗ ರಾತ್ರಿ? ಹಗಲಿ 10 ಗಂಟೆಕ. ಪಿಂಟು ನಾ ಹೊರಗೆ ಹೋಗ್ಬೇಕಾಗ್ಯದೋ, ತೋರ್ಸ ಕಾಕ, ಹಿಂಗ ಹಿಂದ್ ಹೋಗು ಐತೆ ಅಂದ. ಹೌದು. ಅಲ್ಲಿ ಹೋದ್ನಿ, ಹೋಗಿ ಬಾತ್ರೂಮ್ನಾಗ ನೋಡ್ತೀನಿ, ಒಂದು ಬಕೆಟ್ ಅದ, ಒಂದು ಜಗ್ ಅದ, ಏನೇನು ಇಲ್ಲ. ಹೌದು. ಹೊರಗೆ ಹೋಗಿ ಬಂದು ಒಂದು ಬೇವಿನ ಕಡ್ಡಿ ತಗೊಂಡು ಹಲ್ ತಿಕ್ಕೋತ ಬಂದು ಪಿಂಟು ನೀ ಕಾಕ ಯಾಕೆ ಎಬ್ಸಾಕತ್ತೀವ ಅಂದ. ತಮ್ಮ ಇಲ್ಲಿ ಸೋಪರ್ ಇದ್ರ ನೋಡು, ಸಾಬನ್ ಇದ್ರ ನೋಡು, ಮೇಯ್ನ್ ಹಾರಾಕತೈತಿ, ಸೋಪ್ ಹಚ್ಕೊಂಡು ಜಳಕ ಮಾಡ್ಬೇಕಾಗ್ಯದ, ಅರ್ಬಿ ಒಕ್ಕೋಬೇಕಾಗ್ಯದ ಅಂದ. ಕಾಕ 3 ಗಂಟೆಗೆ ದುಕಾನ್ ಯಾರು ತೆಗಿತಾರೋ? ದುಕಾನ ತರತ್ರಿ ಮರಾಠ್ಯಾಗ. ಕಾಕ 3 ಗಂಟೆದಾಗ ದುಕಾನ್ ಯಾರು ತೆಗಿತಾರೋ? ನಾನು ಯಾಕೆ ಕಾಡಕತ್ತಿ ಅಂದ. ಹೌದು. ಹಂಗೆ ಹಲ್ ತಿಕ್ಕೋತ ಅರ್ಬಿ ಹೆಗಲ ಮ್ಯಾಗ ಹಾಕೊಂಡು ಹೋದ್ನಿ. ಮುಂಡಾ ಚೊಣ್ಣದ ಮ್ಯಾಗ ದೋತ್ರ ಅಂಗಿ ಹೆಗಲ ಮ್ಯಾಗಿದ್ದು ಹೋಗಿ ಬಾತ್ರೂಮ್ನ್ಯಾಗ ಏನೋ ಆಗ್ಲಿ ಹಂಗಾರೆ ಅರಿಬಿ ಒಗಿಬೇಕಂತ ತಿಳ್ಕೊಂಡು ಬಕೆಟ್ ಚಾವೆ ಚಾಲು ಮಾಡಿ ಬಕೆಟ್ದಾಗ ದೋತ್ರ ಅಂಗಿ ಹಾಕಿನಿ, ಟಾವಲ್ ಹೆಗಲ ಮ್ಯಾಗ ಹಾಕೊಂಡು ನಿಂತಿದ್ನಿ. ಸಾಧಾರಣ ನನ್ನ ಲೆಕ್ಕದೊಳಗ ಅಗದಿ 30 ವಯಸ್ಸಿನ ಮುದುಕ, 80ರಿಂದ 90 ವಯಸ್ಸಿನ ಮುದುಕ, ಕೈಯಾಗ ಬಡಗಿ ಹಿಡ್ಕೊಂಡು ಬಂದ. ತಮ್ಮ ಅಂದ, ಓ ಮುತ್ತೆ ನೀ ಬಾಗಲ ಹಾಕಿದ್ದಿಲ್ಲ. ಯಾಕಂದ್ರ ಇನ್ನೊಂದು ಸ್ವಲ್ಪ ಆದ್ರೆ ಬ್ರಾಹ್ಮಿ ಮುಹೂರ್ತ ಬರುವಂತ ಟೈಮ್ ಆಗ್ಯದ, ಇಂಥ ಪುಣ್ಯ ಜಾಗದಾಗ ಸುಳ್ಳು ಮಾತಾಡಬಾರ್ದು. ಯಾಕೆ ಮುತ್ತೆ ನೀ ಕೇಳಾಕತ್ತಿದ್ದಿ ತುವಾರು ತಮ್ಮ ಅಂದ. 2 ಶಾಂಪೂ ಚೀಟ, ಒಂದು ಸಾಬನ್ ಮೈಗೆ ಹಚ್ಕೋದು, ಒಂದು ಅರಿಬಿ ಹಚ್ಚು ಸಾಬನ ಕೊಟ್ಟ. ನಾ ಒಳಗೆ ತಗೊಂಡು ಬಾಗಲ ಹಾಕೊಂಡು ನೀವು ಯಾರು ಬಂದಾರ ಅನ್ನುವಂಥದ್ದು ನನಗೆ ಅರಿವು ಆಗಬಾರ್ದೇನು? ಆಗ್ಬೇಕಲ್ರಿಪ್ಪ? ಅರಿವು ಆಗಬಾರ್ದೇನು? ಮುತ್ಯ ತಂದು ಕೊಟ್ಟನ, ಪಿಂಟು ಕೊಟ್ಟು ಕಳ್ಸಿರ್ಬೇಕಂತ ನಾ ತಿಳ್ಕೊಂಡಿನಿ. ಅರ್ಬಿ ಒಕ್ಕೊಂಡಿನಿ, ಮೈ ತಕೊಂಡಿನಿ, ಎಲ್ಲಾ ಮುಗಿಸ್ಕೊಂಡು ಮೆಲ್ಲತ್ ಮತ್ತ ಕೊಬ್ಬರಿ ಎಣ್ಣೆ ಚೀಟ ತಲೆಗೆ ಹಚ್ಕೊಳಕ. ತಲೆ ಯಾರಿದ ಮೇಲೆ ಇದನ್ನ ಹಚ್ಕೊಂಡಿ ಅರ್ಬಿ ಹಾಕಿನಿ, ಲುಂಗಿ ಸುತ್ಕೊಂಡ ಎಲ್ಲಿ ಹೋದ್ ನಾನು
ದೇವರಿಗೆ ಹೋದ್ನಿ. ಹೌದು ದೇವರಿಗೆ ಹೋಗಿ ಸುತ್ತ ಹಾಕಿ ನಮಸ್ಕಾರ ಮಾಡಿನಿ. ನಮಸ್ಕಾರ ಮಾಡಿ ಪಿಂಟು ಎಲ್ಲೋ ನೀ ಕಾಕ ಕೈ ಮುಗಿತೀನಿ ಎಬಸ್ಬೇಡೋ ಅಂದ. ಹಾ ದುಕಾನ ಚಾಲು ಇಲ್ಲ ಅಂದಿದ್ದಿ ಮಗನ, ಇದನ್ನೆಲ್ಲ ಎಲ್ಲಿದ್ ಕೊಟ್ಟು ಕಳಿಸಿದಿ ಏನ್ಯ? ಹೌದು ಕಾಕ ನಾ ಎಲ್ಲಿ ಎಬಸ್ಲಿ, ನೀನ ಬಂದು 2 ಸಲ ಕಾಡಿದಿನ, ಏನೂ ಕೊಟ್ಟು ಕಳಿಸಿಲ್ವ ಕಾಕ, ಬಾಗಲ ಹಂಗ ಐತಿ, ನಾ ಹಂಗ ಮಕ್ಕೊಂಡಿನಂದ. ಹಾ ಹಾ ಅವಾಗ ನನ್ನ ತಲೆಯಾಗ ಅರು ಉಂಟಾಯ್ತು, ಯಪ್ಪ ನಿಂದ ಇದು ಆಟನ್ಯ, ಹೌದು ನಿಂದ ಆಟ. ನಾ ಸಂಕಲ್ಪ ಮಾಡಬಾರ್ದಾಗಿತ್ತು, ನನ್ನಿಂದ ತಪ್ಪಾಯ್ತು ತಂದೆ. ಈ ತಪ್ಪದಂಡವಾಗಿ ನಾನು ನಿನಗೆ ಕೊಡಬೇಕು ತಿಳ್ಕೊಂಡು ಅದ್ರದ್ದು ಎಷ್ಟು ಖರ್ಚಿತ್ತಲ್ಲ ಅದ್ರ ಡಬಲ್ ರೊಕ್ಕ ಹುಂಡಿ ಒಳಗೆ ಹಾಕಿ ಭಂಡಾರ ತಗೊಂಡು ಬಂದಿನಿ. ಪುಣ್ಯಾತ್ಮರಿಗೆ ಗೆಣಸಿದ ಮುತ್ಯ ಇನ್ನು ಇಂಥ ರೂಪ ತೋರಿಸ್ಬೇಕು ಹೇಳ್ರಿ. ಇನ್ನು ಎಂಥ ರೂಪ ತೋರಿಸ್ಬೇಕು? ಹನುಮಂತ ಮಾಸ್ತರ ಇಂಥದ ಒಂದು ಗಡಾದ ಬಂದು ನಿನಗೆ ಅಟಕಾಶದ ಟೈಮ್ದಾಗ ನೀ ಏನೇನು ಹೇಳ್ಬೇಡ. ಹೌದಪ್ಪ ದೇವಿದಾತ ಒಂದು ಮಾತು ಹೇಳ್ಬಿಡು ಸಾಕ, ನನ್ನ ಆತ್ಮ ತೃಪ್ತಿ ಆಗ್ತದ. ಹೌದು ಇಂಥದ್ದು ಬಂದು ನಿನಗೆ ಗಟಾಯಿಸಿದಾಗ ನಿನ್ನ ಊರವರೆಗೆ, ನಿನ್ನ ಹೊಲದವರೆಗೆ, ನಿನ್ನ ಮನೆವರೆಗೆ ಬಂದ ರೂಪ ತೋರ್ಸ್ಯಾಲೋ ಏನು ಇಲ್ಲೋ ಇಟ್ಟೇ ಐತಿ. ನೀ ಹೇಳಿದಿಲ್ಲ ಚೋಲ್ ಸಾಣದಿದ್ರು ಬ್ಯಾನಿ ಅಟ್ಟೆ, ದ್ವಾಡದಿದ್ರು ಬ್ಯಾನಿ ಅಟ್ಟೆ. ರೂಪ ಸಣ್ಣ ಹುಡುಗಂದ ಇರ್ಲಿ, ಮುದುಕಂದ ಇರ್ಲಿ, ಮುದುಕಿದೆ ಇರ್ಲಿ, ಹುಡುಗಿದೆ ಇರ್ಲಿ, ರೂಪ ಅನ್ನುವಂಥದ್ದು ಒಂದೇ. ನಿನಗೆ ರೂಪ ಕಂಡದೋ ಏನು ಕಂಡಿಲ್ಲ ಇಟ್ಟೆ ಅದ. ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳದ, ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳದ. ನಿನಗ ಗುರುಬೋಧ ಗುರುಪಾದ, ಯಾರಿಗೆ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳದ, ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳದ. ಹಲ್ಲೂರ ಇರುವುದು ನಮದ ಆದಿಶಕ್ತಿ ಭಕ್ತರಿಗೆ ಕಾದ, ಅವಾಗೋಣ ಎಂಬುದು ಅಳದ ಸತ್ಯನ್ನ ಸಾಹಿತ್ಯ ಬರದ. ಶಿವನಾಮ ಸದಾ ಗುಣದ ಅಜ್ಞಾನವಾಗಿಯೋ ಅಲದ. ಅಲ್ಲಿ ಹೋಗೋ ನಿನ್ನದಾಗ